ಹಾಕೊಂಡೆಪ್ಪ? ಏನಾಯ್ತಪ್ಪ? ನಮ್ಮ ನೆನ್ನೆ ಕೇಳ್ಬೇಡ, ಹೋಗ. ನಮ್ಮ ನೆಮ್ಮದಿಯಿಂದ ಸಾಯ. ಏನಾಯ್ತಪ್ಪ? ಬಿಡ. ಮೊದ್ಲು ನಾನ್ ನೇಣಾಕೋತೀನಿ. ಏನಮ್ಮ ಇದೆಲ್ಲ? ಆಮೇಲೆ ನೀವು ಸಾಯ್ರಿ. ಏನಾಯ್ತಮ್ಮ? ಅಮ್ಮ ನನ್ನ ಮಾತು ಅವಳೇನು ಡಿಸ್ಟರ್ಬ್ ಮಾಡಬೇಡ, ಬಿಡ. ಅವ್ಳ ಮುಖದಲ್ಲಿ ಸಾವು ಸಾಯ್ಲಿ. ನಮ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ಅಪ್ಪ ಬಿಡ ಬಿಡ. ಹೇಳಿರಿ. ನೇಣು ಹಾಕೊಳ್ಳೋದು ಏನಾಗಿದೆ ನಿಮ್ಗೆ? ಇನ್ನೂ ಏನಪ್ಪ ಆಗ್ಬೇಕು? ಹೆತ್ ಮಕ್ಕಳು ದಾರಿ ತಪ್ಪದ ಮೇಲೆ ಅಪ್ಪ ಅಮ್ಮ ಬದುಕಿರಬಾರ್ದು ಕಣಯ್ಯ, ಬದುಕಿರಬಾರ್ದು. ಅಪ್ಪ ಯಾಕಪ್ಪ? ಡೆಲ್ಲಿನಲ್ಲಿ ನನ್ನ ತಮ್ಮ ತಂಗಿ ಯಾರಾದ್ರೂ ಏನಾದ್ರೂ? ಅವರಿಬ್ರು ನೆಟ್ಟಿಗೆ ಇದಾರಯ್ಯ. ನಿನ್ ಕಥೆ ಏನು? ನನ್ಗೇನಾಗಿದೆಪ್ಪ? ಇನ್ನೇನ್ ಆಗ್ಬೇಕಪ್ಪ? ಇನ್ನೇನ್ ಆಗ್ಬೇಕು? 2 ವರ್ಷ ನಿನ್ ಮೇಲೆ ಮನೆ ಬಿಟ್ಟು ಹೋಗಿದ್ದಕ್ಕೆ ಮನೆ ತುಂಬಾ ಸ್ವಸಂದ್ರ ಅಂತ ಅಂದಿಟ್ಬಿಟ್ಟಿದ್ಯಲ್ಲ. ಅವ್ರನ್ನ ಓಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಗೊತ್ತೇನೋ ಇಲ್ಲಿಂದ. ಸೊಸೆ? ಓಹೋ, ಮನೇಲಿ ಓಡಾಡೋ ಹುಡುಗಿರ್ನಲ್ಲ ನೀವು ಸೊಸೆರು ಅನ್ಕೊಂಡ್ಬಿಟ್ರಾ? ಯು ಆರ್ ಮಿಸ್ಟೇಕನ್. ಇದ್ರಲ್ಲಿ ಮಿಸ್ಟೇಕ್ ಏನಪ್ಪ ಬಂತು? ಅವರೇ ಬಾಯ್ ತುಂಬಾ ಕರೆದ್ರಲ್ಲ ಅತ್ತೆ ಮಾವ ಅಂತ. ಅಲ್ಲಿ ಫ್ಯಾಕ್ಟ್ರಿನಲ್ಲಿ ಸ್ಟಾಫ್ ನೆಲ್ಲ ಲೇಡೀಸ್ ಮಾಡ್ಬಿಟ್ಟಿದ್ಯಲ್ಲ. ಅಪ್ಪ ಅದೆಲ್ಲ ನಿಮ್ ಒಳ್ಳೇದಿಕ್ಕೇನೆ. ಅದು ನನ್ನ ಒಳ್ಳೇದಕ್ಕ. ಹೌದಪ್ಪ. ನಿಮ್ಗೊಂದು ವಿಷಯ ಗೊತ್ತಾ? ಹೆಣ್ಣಿನಲ್ಲಿರೋ ಕಾರ್ಯದಕ್ಷತೆ ಗಂಡಿನಲ್ಲಿರೋಕ್ ಸಾಧ್ಯನೇ ಇಲ್ಲ ಅಂತ ನಾನು ಪುಸ್ತಕದಲ್ಲಿ ಓದಿದ್ದೆ. ಈ ಶತಮಾನದ ಹೆಂಗಸರಿಗೆ ನಾವು ಯಾವ ಗಂಡಿಗೂ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡ್ಬೇಕು ಅನ್ನೋ ಛಲ ಇರುತ್ತೆ. ಅದಕ್ಕೆ ಸ್ಟಾಫ್ ಪೂರ್ತಿ ಅವ್ರನ್ನೇ ಹಾಕ್ಬಿಟ್ರೆ ಪ್ರೊಡಕ್ಷನ್ ಡಬಲ್ ಆಗುತ್ತೆ. ಅಪ್ಪ ನೀವು ಫ್ಯಾಕ್ಟ್ರಿ ನೋಡ್ಕೋಬೇಕಾದ್ರೆ ಎಷ್ಟು ಟರ್ನ್ ಓವರ್ ಇತ್ತು ಅದೀಗ 2ರಷ್ಟಾಗಿದೆ. ಓಹೋ, ಅಂದ್ರೆ ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಇಂಪ್ರೂವ್ ಮಾಡೋ ದೃಷ್ಟಿಯಿಂದ ಹುಡುಗಿನ ನೇಮಿಸ್ಕೊಂಡಿದ್ಯಾ? ಇಟ್ಸ್ ಓಕೆ. ಆದ್ರೆ ಮನೆಯಲ್ಲಿ ಬರೀ ಹುಡುಗಿನೇ ತುಂಬಿಸ್ಕೊಂಡಿದ್ಯಲ್ಲ, ಇಲ್ಲಿ ಯಾವ ಪ್ರೊಡಕ್ಷನ್ ದೃಷ್ಟಿನಪ್ಪ? ಅದು ನಿಮ್ ಒಳ್ಳೇದಿಕ್ಕೆಪ್ಪ. ಓಹೋ, ಇದು ನನ್ನ ಒಳ್ಳೇದಿಕ್ಕೆನಾ? ಹೌದಪ್ಪ. ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ರೂಪೇಶು ಲಕ್ಷ್ಮಿ, ಕ್ಷಮಯಾ ದರಿತ್ರಿ, ಭೋಜ್ಯೇಶು ಮಾತಾ, ಶಯನೇಶು ವೇಶ್ಯ. ಒಬ್ಬ ಒಳ್ಳೆ ಹೆಂಡತಿಗೆ ಈ ಎಲ್ಲಾ ಗುಣಗಳು ಇರಬೇಕು ಅಂತ ಹೇಳಿದ್ದಾರೆ. ನೀವು ಬರುವಷ್ಟರಲ್ಲಿ ಈ ಎಲ್ಲಾ ಗುಣಗಳಿರೋ ಒಬ್ಬ ಸೊಸೆನ ನಿಮ್ಗೋಸ್ಕರ ಸೆಲೆಕ್ಟ್ ಮಾಡಿಟ್ಟಿರ್ಬೇಕು ಅಂತ ನಾ ಪರೀಕ್ಷೆ ಮಾಡ್ತಿದ್ಯಪ್ಪ. ಏನೋ ಈ ಶಯನೇಶು ಈ ಪಾಯಿಂಟ್ ಇನ್ನೂ ಟೆಸ್ಟ್ ಮಾಡಿಲ್ಲ ತಾನೇ? ನಾನ್ ನಿಮ್ಮ ಮಗನಪ್ಪ. ನೀವ್ ಆ ಕೆಲಸ ಮಾಡಿದ್ರೆ ನಾನು ಮಾಡಿದೀನಿ ಅಂತ ತಿಳ್ಕೊಳ್ಳಿ. ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಲ್ಲ. ಅಂದ್ರೆ ನೀನ್ ಏನ್ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಮಾಡ್ತಿದ್ಯಾ ಅಲ್ವಾ? ಕರೆಕ್ಟ್. ಹಾಗಿದ್ರೆ ನನ್ನ ಒಳ್ಳೇದಕ್ಕೆ ಒಂದು ಮಾತು ಕೊಡು. ಏನು? ಇನ್ಮೇಲೆ ನೀನು ಯಾವ ಹೆಣ್ಣನ್ನು ಕತ್ತೆತ್ತು ನೋಡೋದಿಲ್ಲ, ನಾನ್ ತೋರಿಸಿದ ಹೆಣ್ಣಿನ ಕುತ್ತಿಗೆಗೆ ತಾಳಿ ಬಿಗಿತೀನಿ ಅಂತ ಮಾತು ಕೊಡು. ಚೆ ಅದೆಲ್ಲ ಚೆನ್ನಾಗಿರಲ್ಲಪ್ಪ. ಅದ್ ಹೇಗ್ ಮಾತು ಕೊಡೋಕ್ ಸಾಧ್ಯ? ನೋಡೋ, ನೀನ್ ಮಾಡೋದೆಲ್ಲ ನನ್ನ ಒಳ್ಳೇದಕ್ಕೆ ಅನ್ನೋದು ನಿಜವಾದ್ರೆ ಮೊದಲು ಭಾಷೆ ಕೊಡು. ಅಪ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಹಾಗಿದ್ರೆ ನಾವು ಸಾಯೋದಕ್ ಬಿಡು. ನಡಿಯ ನಡೀರಿ. ಅಪ್ಪ 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 ಇಲ್ಲಿ ಬನ್ನಿ. ಬಿಡ ನೀನು, ಬನ್ನಿ ಮೇಲೆ. ಅಯ್ಯೋ ಬಿಡಪ್ಪ ನೀನು. ನೆಮ್ಮದಿ ಅನ್ನೋದೇ ಇಲ್ಲ ನಮ್ಗೆ. ಆಯ್ತಪ್ಪ, ನೀವ್ ಹೇಳ್ದಾಗೆ ಕೇಳ್ತೀನಿ. ತಗೊಳ್ಳಿ ಮಾತು. ಅದಕ್ಕೆ ಕಣೋ ನೀನ್ ನನ್ನ ಮುದ್ದಿನ ಮಗ ಅನ್ನೋದು. ರಾಧಾ, ಸ್ವಲ್ಪ ಬಮ್ಮ ಇಲ್ಲಿ ತಗೋಮ್ಮ. ಏನಪ್ಪ ಅದು? ನಿನಗೋಸ್ಕರ ನಾನ್ ನೋಡಿರೋ ಗಂಡು, ಶ್ರೀಮಂತ, ಜೊತೆಗೆ ನೀನ್ ಹೇಳೋ ಎಲ್ಲಾ ಕ್ವಾಲಿಟೀಸ್ ಇರೋ ವ್ಯಕ್ತಿ. ಐ ಆಮ್ ಸಾರಿ ಅಣ್ಣ, ನನಗೆ ಯಾವ ಗಂಡು ನೋಡ್ಬೇಡ. ನಾನು ಮದ್ವೆ ಮಾಡ್ಕೊಳಲ್ಲ, ಅಷ್ಟೇ ತಾನೇ ನೀ ಹೇಳೋದು? ನೋಡಮ್ಮ, ನಿನಗೋಸ್ಕರ ಇವನ ಆಸೆ ಪಟ್ಟು ಜೋಯಿಸ್ರಿಗೆ ಸ್ಪೆಷಲ್ ಆಗಿ ಹೇಳಿ ಹುಡುಕ್ಸಿದ್ದಾನೆ. ಇವನ್ ನಿರಾಶೆ ಮಾಡಬೇಡ. ಅಟ್ಲೀಸ್ಟ್ ಒಂದ್ಸಲ ನೋಡೋದು ನೋಡು, ಆಮೇಲೆ ನಿನ್ನ ಅಭಿಪ್ರಾಯ ತಿಳಿಸುವಂತೆ. ಸರಿಪಾ. ಏನಪ್ಪ ಇದು? ನಾವು ನಿನಗೆ ನೋಡಿರೋ ಹುಡುಗಿ ಫೋಟೋ ಅದು, ನೀನು ಒಂದ್ ಸರ್ತಿ ನೋಡು. ಹುಡುಗಿನ? ಇದೆಲ್ಲ ಯಾಕಪ್ಪ? ಅವಳ ಜೊತೆ ಡ್ಯಾನ್ಸ್ ಮಾಡೋಕೆ. ಹುಡುಗಿ ಫೋಟೋ ನಿನಗೆ ಯಾಕೋ ತೋರಿಸ್ತೀವಿ? ನಿನ್ ಮದ್ವೆ ಮಾಡೋಕೆ. ಅಪ್ಪ ದಯವಿಟ್ಟು ಹೀಗೆಲ್ಲ ಹೇಳ್ಬಿಡಿಯಪ್ಪ, ಎದೇನೋ ಹೋಯ್ತಾ ಇದೆ. ಯಾಕೋ ಮದ್ವೆನೂ ಆಗ್ಲೇ ಮುಗಿಸ್ಕೊಂಡ್ಬಿಟ್ಟಿದ್ಯೇನೋ? ಹಾಗಲ್ಲಪ್ಪ, ಅದು ಹಾಗೂ ಇಲ್ಲ ಹೀಗೂ ಇಲ್ಲ. ನಾವ್ ಈ ಹುಡುಗಿನ ಸಂಪೂರ್ಣ ಒಪ್ಪಿದ್ದೇವೆ. ನೀನು ಒಂದ್ಸತಿ ಈ ಫೋಟೋ ನೋಡು. ಏನಪ್ಪ ನೀವು ಫೋಟೋ ನೋಡಿ ಯಾರಾದ್ರೂ ಹುಡುಗಿನ ಮದುವೆ ಒಪ್ಕೋತಾರ? ಕೆಲವರು ಫೋಟೋಲ್ ಚೆನ್ನಾಗಿರ್ತಾರೆ, ನಿಜವಾಗ್ಲೂ ಚೆನ್ನಾಗಿರಲ್ಲ. ಕೆಲವರು ನಿಜವಾಗ್ಲೂ ಚೆನ್ನಾಗಿರ್ತಾರೆ, ಫೋಟೋಲ್ ಚೆನ್ನಾಗಿರಲ್ಲ. ಅದು ಅಲ್ಲದೆ ಆಕೆ ಕ್ಯಾರೆಕ್ಟರ್ ಏನು, ಆಕೆ ಅಭಿರುಚಿ ಏನು, ಇದನ್ನೆಲ್ಲ ತಿಳ್ಕೊಂಡು ಒಬ್ಬರನ್ನೊಬ್ರು ಮೀಟ್ ಮಾಡಿ ಆಮೇಲೆ ಇಬ್ರು ಮದುವೆ ಮಾಡ್ಕೊಂಡ್ರೆ ನಮ್ ಜೀವನಕ್ಕೊಂದು ಅರ್ಥ ಇರುತ್ತೆ. ವಾಟ್ ಯು ಸೇ? ಲೇ, ಇಷ್ಟೆಲ್ಲ ಆಗಬೇಕಾದ್ರೆ ಮೊದಲು ಶೋಭನ ಮುಗಿಸ್ಬೇಕು, ಆಮೇಲೆ ಮದುವೆ ಮಾಡ್ಬೇಕು. ಏನಪ್ಪ ನೀವು? ನಾನು ನಿಮ್ಮಪ್ಪ ಇದನ್ನೆಲ್ಲ ಯೋಚನೆ ಮಾಡಿದ್ದೇನೆ. ಇಷ್ಟಕ್ಕೂ ನೀನ್ ಈ ಫೋಟೋ ನೋಡಿ ನಿನ್ ಒಪ್ಪಿಗೆ ಕೊಟ್ಟಾಕ್ಷಣ ಈ ಮದುವೆ ನಡೆಯೋದಿಲ್ಲ ಕಣ. ನಾನು ಆ ಹುಡುಗಿಗೆ ನಿನ್ನ ಕಲ್ಯಾಣ ಗುಣಗಳನ್ನೆಲ್ಲ ತಿಳಿಸ್ತೇನೆ. ಆ ಹುಡುಗಿ ನಿನ್ನ ಕೃಷ್ಣ ಲೀಲೆಗಳನ್ನ ಯಥಾವತ್ತ ಕೇಳಿನು
ಪರವಾಗಿಲ್ಲ, ನಾನ್ ನನ್ನ ಗಂಡನ್ ತಿದ್ದೋ ಶಕ್ತಿ ನನಗಿದೆ ಅಂತ ಒಪ್ಪಿಗೆ ಕೊಟ್ಟ ಮೇಲೇನೆ ಈ ಮದ್ವೆ. ಸರಿತಾನೆ? ಸರಿತಾನೆ? ಕರೆಕ್ಟ್ ಅಪ್ಪ, ಕರೆಕ್ಟ್. ನಿಜ ಹೇಳ್ಬೇಕು. ಯಾಕೆಂದ್ರೆ 1000 ಸುಳ್ಳು ಹೇಳಿ ಈ ಮದುವೆ ಮಾಡಿದ್ರು ಅಂತ ಆಮೇಲೆ ಹುಡುಗಿ ನೊಂದ್ಕೋಬಾರ್ದು ನೋಡಿ. ಅದಕ್ಕೋಸ್ಕರ ನಿಜ ಹೇಳ್ಬೇಕು, ಯಾವ್ದು ಮುಚ್ಚಿಡಬಾರ್ದು. ಅಮ್ಮ ನೀನೇ ಸಾಕ್ಷಿ. ಏನಪ್ಪಾ ಪ್ರಾಮಿಸ್? ಯಾವ್ದು ಮುಚ್ಚಿಡಬಾರ್ದು. ಮುಚ್ಚಿಡೋದಿಲ್ಲ ಕಣ, ಎಲ್ಲ ಕಲ್ಯಾಣ ಗುಡ್ಕೊಂಡು ಹೇಳ್ಬೇಕು. ಎಲ್ಲ ಹೇಳ್ತೇನೆ. ಓಕೆ, ಮೊದಲು ಈ ಫೋಟೋ ನೋಡು. ನನ್ನ ಕಲ್ಯಾಣ ಗುಣಗಳನ್ನೆಲ್ಲ ಇವ್ರು ಹೇಳುವಾಗ ಆ ಹುಡುಗಿಗೆ ಹೇಳ್ಬಿಟ್ರೆ ಅವ್ರ ಅಪ್ರಾಣಿಗೂ ಆ ಹುಡುಗಿ ನನ್ನ ಮದುವೆ ಆಗಲ್ಲ. ಆಮೇಲೆ ರಾಧಾ ಅಂತ ತೋರ್ಸೋದು, ಒಪ್ಸೋದು, ಮದುವೆ ಆಗೋದು. ರಾಧಾ, ನಿನಗ್ ಕಾಂಪಿಟೇಷನ್ ಆಗಿ ಬಂದಿರೋ ಈ ಹುಡುಗಿನ ನಾನ್ ನೋಡ್ತೀನ? ನೆವರ್, ಖಂಡಿತ ಇಲ್ಲ. ನೋಡೋದೇನಮ್ಮ? ಕೃಷ್ಣ, ಹಾ ನೋಡ್ತೀನಿ. ಆ ಫೋಟೋ ನೋಡಿದ್ಯೇನಾ? ಕೃಷ್ಣ, ರಾಧಾ, ಕೃಷ್ಣ, ಲೇ ಗೋಪಾಲ, ಅಪ್ಪ ಇದು ಏನೋ ಇದು? ಆ ಹುಡುಗಿ ಫೋಟೋ ನೋಡಿ ನಿನ್ನ ಅಭಿಪ್ರಾಯ ತಿಳಿಸು ಅಂತಂದ್ರೆ ಆಗ್ಲೇ ಆ ಹುಡುಗಿ ಬಗ್ಗೆ ಕನಸು ಕಾಣ್ತಾ ಇದ್ಯಾ? ಈಗ್ಲೇ ಕನಸು ಕಾಣಬೇಡ. ಆ ಹುಡುಗಿ ನಿನ್ನ ಕಲ್ಯಾಣ ಗುಣಗಳನ್ನೆಲ್ಲ ಕೇಳಿ ಒಪ್ಪಿಗೆ ಕೊಟ್ಟ ಮೇಲೆ ತಾನೇ. ಅಪ್ಪ ಅಪ್ಪ, ನನ್ನ ಕಲ್ಯಾಣ ಗುಣಗಳನ್ನೆಲ್ಲ ಆ ಹುಡುಗಿ ಮುಂದೆ ಹೇಳ್ಬೇಕಾ? ಅಲ್ಲ, ಯಾಕೆ ಹೇಳ್ಬೇಕು ಅಂತ. ಪಾಪ ಇದನ್ನೆಲ್ಲ ಕೇಳಿ ಆ ಹುಡುಗಿ ಹೆದರ್ಕೊಂಡು ಈ ಮದುವೆ ಬೇಡ ಅಂತಂದ್ರೆ ಕಷ್ಟ. ಅನ್ಲಿ ಬಿಡು, ಏನ್ ಕಷ್ಟ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನೇ ಹೇಳ್ದೆ, ಅಪ್ಪ ಆ ಹುಡುಗಿಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಹೇಳ್ಬಿಡಿ, ಏನು ಬಿಡಬೇಡಿ, ಇಷ್ಟ್ರ ಮೇಲೆ ಅವಳು ಬೇಕಾದ್ರೆ ಮದುವೆ ಮಾಡ್ಕೊಳ್ಳಿ, ಇಲ್ದ್ರೆ ಬಿಡ್ಲಿ ಅಂತ. ಅಪ್ಪ, ನಾನು ಅಲ್ಲಿ ಹೇಳಿದ್ದೆ. ಇಲ್ಲಿ ಬಂದು ಯೋಚನೆ ಮಾಡಿದಾಗ ಗೊತ್ತಾಯ್ತು, ನೀವು ಆ ಹುಡುಗಿನ ತುಂಬಾ ಇಷ್ಟಪಟ್ಟಿದಿರಲ್ಲ. ನಿಮಗ್ ಡಿಸಪಾಯಿಂಟ್ ಮಾಡಬಾರ್ದು ನೋಡಿ. ದಟ್ ಈಸ್ ಮೈ ಪಾಯಿಂಟ್. ಓಹೋ, ನೀನ್ ಏನೇ ಮಾಡಿದ್ರು ನನಗ್ ಒಳ್ಳೇದಾಗ್ಲಿ ಅಂತಲ್ವಾ? ಯಾ ಯಾ. ಹಾಗಿದ್ರೆ ಒಂದ್ ಕೆಲ್ಸ ಮಾಡು. ಹೇಳಿಪ್ಪ. ನೀನು ಹೆಪ್ರೆ ಬಾಯಿ ಮುಚ್ಕೊಂಡಿರು, ಮುಂದಲ್ದು ನಾನು ನೋಡ್ಕೋತೇನೆ. ಓಕೆ, ಸಕ್ಸಸ್. ಅಂತೂ ಪರೀಕ್ಷೆಯಲ್ಲಿ ನಾನ್ ಗೆದ್ದಾಯ್ತು, ನೀನ್ ಗೆಲ್ಲೋದ್ ಬಾಕಿ. ನನಗಿನ್ ಯಾವ ಪರೀಕ್ಷೆ? ಸಂಜೆ ಆಯ್ತು ಅಂದ್ರೆ ನಿಶ್ಚಿತಾರ್ಥ ತಾನೆ? ಅದಕ್ಕಿಂತ ಮುಂಚೆ ನಿನ್ನ ಪತಿವ್ರತ ಧರ್ಮದ ಆಳ ಎಷ್ಟಿದೆ ಅಂತ ತಿಳ್ಕೊಳಕ್ಕೆ ನಮ್ ತಂದೆ ನಿನ್ನೊಂದು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆನಾ? ಮಾಡ್ಲಿ. ಅಗ್ನಿ ಪರೀಕ್ಷೆಗೆ ಒಂದ್ ವೇಳೆ ಆ ಸೀತೆ ಹೆದರಿರಬಹುದು, ಆದ್ರೆ ಈ ಸೀತೆ ಹೆದರಲ್ಲ. ಬೆಂಕಿಗೆ ಬೀಳು ಅಂತ ಹೇಳಿ ನಿಮಗೋಸ್ಕರ ಹಿಂದು ಮುಂದೆ ನೋಡ್ದೆ ದಬಾರ್ ಅಂತ ಬಿದ್ಬಿಡ್ತೀನಿ. ರಾಧಾ, ರಾಧಾ, ನನಗೋಸ್ಕರ ಎಂಥ ತ್ಯಾಗ. ಡೋಂಟ್ ವರಿ, ಅಂತ ದೊಡ್ಡ ಪರೀಕ್ಷೆ ಮಾಡಲ್ಲ. ನಮ್ಮಪ್ಪ ಮ್ಯಾಕ್ಸಿಮಮ್ ನನ್ನ ಮೇಲೆ ಸ್ವಲ್ಪ ಚಾಡಿ ಹೇಳ್ಬೋದು. ನನ್ನ ಮಗ ಶ್ರೀರಾಮಚಂದ್ರ ಅಲ್ಲ, ಶ್ರೀಕೃಷ್ಣ ಅಂತ. ಆ ರೀ, ಹೌದಾ? ನೀವು ಕೃಷ್ಣ ಪರಮಾತ್ಮನ್ ತರನಾ? ಪರೀಕ್ಷೆ ಮಾಡಕ್ ಹಾಗೆ ಹೇಳ್ತಾರೆ, ಅವಾಗ ನೀನೇನ್ ಹೇಳ್ತೀಯಾ? ಹಾಗಿದ್ರೆ ಎಲ್ಲ ಸುಳ್ಳು, ಅವರು ಶ್ರೀರಾಮಚಂದ್ರನ್ ತರಾನೆ ಅಂತ ವಾದ ಮಾಡ್ತೀನಿ. ಆ ಕೆಲ್ಸ ಎಲ್ಲ ಕುಲ್ಗೆಟ್ ಹೋಗುತ್ತೆ. ಹಾಗಿದ್ರೆ ಇನ್ನೇನ್ ಹೇಳ್ಬೇಕು? ಕೃಷ್ಣ ಆದ್ರೂ ಪರವಾಗಿಲ್ಲ ಅಂತ ಹೇಳು. ಯಾಕೆ? ಪರೀಕ್ಷೆ ಅಲ್ವಾ? ಹೌದಾ? ಓಕೆ ಓಕೆ. ನಾನ್ 2 ವರ್ಷ ಊರಲ್ಲಿ ಇಲ್ದೇ ಇದ್ದಾಗ ನನ್ನ ಮಗ ಮನೆ ತುಂಬಾ, ಫ್ಯಾಕ್ಟ್ರಿ ತುಂಬಾ ಬರೀ ಹೆಂಗಸನ್ನೇ ತುಂಬಿಸ್ಕೊಂಡಿದ್ದ ಅಂತ ಹೇಳ್ತಾರೆ. ರೀ, ನಿಜನಾ? ಪರೀಕ್ಷೆ ಇದಕ್ಕೂ ಪರವಾಗಿಲ್ಲ ಅಂತಾನೆ ಹೇಳ್ಬೇಕಾ? ಆಫ್ ಕೋರ್ಸ್, ಎಸ್. ರೀ, ಇದ್ಯಾವ್ದು ನಿಜ ಅಲ್ಲ ತಾನೇ? ಈ ಪ್ರಶ್ನೆ ನೀನು ಅಲ್ಲಿ ಹಾಕಿದ್ರೆ ಮುಗೀತು. ಈ ರಾಮನ್ಗೆ ಸೀತಾ ಮಿಸ್ಸು, ಈ ಸೀತೆಗೆ ಈ ರಾಮ ಮಿಸ್ಸು. ಇಲ್ಲಪ್ಪ, ಇಲ್ಲ, ಈ ಪ್ರಶ್ನೆ ಅಲ್ಲಿ ಹಾಕೋಲ್ಲ. ಮನೆಗ್ ಹೋಗಿ ಈಗ್ಲಿಂದಾನೆ ಪರವಾಗಿಲ್ಲ 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 ಅನ್ನೋದನ್ನ ಬೈ ಹ್ಯಾಟ್ ಮಾಡಕ್ ಶುರು ಮಾಡ್ತೀನಿ. ಬರ್ಲಾ? ಅದಕ್ಕೆ ನಿನ್ನ ನಂಬರ್ 1 ಪತಿವ್ರತೆ ಅಂತ ಹೇಳೋದು. ಹೋಲ್ಬಾ, ಮಾರುತಿ ಬರ್ತೀನಿ ಅಂತ ಹೇಳಿದಾನೆ. ನಮ್ಮಿಬ್ಬರನ್ನ ಸೇರ್ಸಕ್ ಪಾಪ ಅವ್ನು ಎಷ್ಟು ಕಷ್ಟಪಟ್ಟಿದ್ದಾನೆ. ಅವ್ನಿಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಐ ವಿಲ್ ಮೀಟ್ ಯು ನಿಶ್ಚಿತಾರ್ಥ. ಓಕೆ ಓಕೆ ಓಕೆ, ಬಾಯ್ 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 ಬಾಯ್. ಬಾಯ್. ಅಲ್ಲಿ ನೋಡು ಅರ್ಗಿಣಿ, ಅವರೇ ನಿನ್ ಡ್ಯಾಡಿ. ಮಮ್ಮಿ ಮಮ್ಮಿ ಡ್ಯಾಡಿ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಮಮ್ಮಿ? ಹೌದಪ್ಪ. ಅರ್ಗಿಣಿ, ಡ್ಯಾಡಿ ಹತ್ರ ಹೋಗ್ತೀಯಾ? ಇಷ್ಟು ಸಹ ನಮ್ ಕಣ್ಣಿಗೆ ಬೀಳ್ದೆ ತಪ್ಪಿಸ್ಕೊಂಡು ತಿರುಗ್ತಿದ್ಯಾ? ಮಾಡ್ತೀನಿ ಇರು. ಪಾಪು, ನಾನ್ ಮನೇಲಿ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಓ, ಜ್ಞಾಪಕ ಇದೆ. ನಾನ್ ಬರಲ್ಲ, ನೀನ್ ಮಾತ್ರ ಹೋಗ್ಬೇಕು. ಹೋಗು. ಸರಿ.
ಏನ್ ಮರಿ ನಿನ್ ಹೆಸರು? ನನ್ನ ಹೆಸರು ಅರ್ಗಿಣಿ. ಅರಗಿಣಿ. ಅರಗಿಣಿ ಇದ್ದಾಗೇ ಇದೆಯಾ? ನಿಮ್ಮ ಹೆಸರು? ನನ್ನ ಹೆಸರು ಗೋಪಾಲಕೃಷ್ಣ. ಏನೋ? ಗೋಪಾಲಕೃಷ್ಣ. ವೆರಿ ಗುಡ್. ಐಸ್ ಕ್ರೀಮ್, ಐಸ್ ಕ್ರೀಮ್, ಐಸ್ ಕ್ರೀಮ್. ಏನು ಐಸ್ ಬೇಕಾ? ನಿನಗೆ ಐಸ್ ಬೇಕಾ? ಓಕೆ. ಓ ಐಸ್. ಕೋನಾ, ಕ್ರೀಮಾ, ಕ್ಯಾಂಡಿನಾ? ಕ್ಯಾಂಡಿ. ಇನ್ನೊಂದು ಬೇಕಾ ಮರಿ? ಹೋಗ.